मोहोऽयं विगतो मम भवाप्ययौ हि भूतानां शितो विस्तरशो मया कमलपत्राक्ष महात्म्यविचाप्ययम् एवमेतद्यथार्थत्वमात्मानं परमेश्वर ಪರಮಾತ್ಮ ಯಾವ ರೀತಿಯಾಗಿ ನಿತ್ಯನಾಗಿದ್ದಾನೆ, ಅವನು ಯಾವ ರೀತಿಯಾಗಿ ಧ್ಯಾನಾನಂದಾತ್ಮಕನಾಗಿದ್ದಾನೆ, ಜೀವನು ಕೂಡ ಹಾಗೆ ಇದ್ದಾನೆ ಅಂತ ಹೇಳ್ತಾನೆ. ಹಾಗಾದ್ರೆ ಜೀವನಿಗೆ ಈ ದುಃಖ ಯಾಕೆ ಬರಲಿಲ್ಲ, ದೇವರಿಗೆ ಯಾಕೆ ಬರಲಿಲ್ಲ ಅಂದರೆ ಜೀವನಿಗೆ ಅಭಿಮಾನವಿದೆ. ದುಃಖಕ್ಕೆ ಅಭಿಮಾನವೇ ಕಾರಣ. ಮಾತ್ರ ಸ್ಪರ್ಶಾಸ್ತು ಕೌಂತೇಜ ಶೀತೋಷ್ಣ ಸುಖ ದುಃಖದ. ಯಾವ ವಿಷಯಗಳು ಕೂಡ ದುಃಖ ಕೊಡುವುದಿಲ್ಲ, ಆ ವಿಷಯಗಳ ಮೇಲಿನ ಅಭಿಮಾನದಿಂದ ದುಃಖವಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಕರ್ಮಯೋಗಿಗಳು ಮತ್ತು ಕಾಮ್ಯ ಜ್ಞಾನದಿಂದಲೇ ಕರ್ಮ ಆಗ್ತಿತ್ತು ಅಂತಂದ್ರೆ ಕರ್ಮ ಯಾಕೆ ಮಾಡಬೇಕು? ಸೂರ್ಯನ ಕೆಬರ ಕರ್ಮ ಬುದ್ಧಿಯೋಗ ಧನಂಜಯ ಅಂತ ಹೇಳ್ದ. ಜ್ಞಾನವೇ ಶ್ರೇಷ್ಠ, ಕರ್ಮ ಶ್ರೇಷ್ಠ ಅಲ್ಲ. ಜ್ಞಾನದಿಂದಲೇ ಮೋಕ್ಷವಾಗ್ತದೆ, ಇಲ್ಲ ಅನ್ನೋದಿಲ್ಲ. ಜ್ಞಾನದಿಂದಲೇ ಮೋಕ್ಷ ಆಗ್ತದೆ, ಕರ್ಮ ಯಾಕೆ ಮಾಡಬೇಕು ನಾವು? ಸುಳ್ಳೆ ಟೈಮ್ ವೇಸ್ಟ್ ಅಂದರೆ ಅದು ಕರ್ಮ ಅಂತ ಹೇಳ್ತಾನೆ. ಇಲ್ಲ, ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತಿದ್ದಾರೆ. ಜ್ಞಾನಯೋಗಿಗಳು ಅಂದರೆ ಜ್ಞಾನ ಹೆಚ್ಚು ಮಾಡ್ಕೊಳ್ತಾರೆ, ಕರ್ಮ ಕಡಿಮೆ ಮಾಡ್ತಾರೆ. ಕರ್ಮಯೋಗಿಗಳು ಅಂದರೆ ಕರ್ಮ ಜಾಸ್ತಿ ಮಾಡ್ತಾರೆ, ಜ್ಞಾನ ಕಡಿಮೆ. ಇಬ್ಬರು ಕರ್ಮ ಮಾಡಬೇಕು, ಇಬ್ಬರು ಜ್ಞಾನ ಮಾಡಬೇಕು. ಯಾವುದು ಹೆಚ್ಚದ ಆ ಹೆಸರು. ಈಗ ವಾಟಕದೊಳಗೆ ನೀರು ಕಡಿಮೆ ಅಂತ ಅನ್ನೋದಕ್ಕೂ, ತಂಬಿಗೆಯೊಳಗೆ ನೀರು ಕಡಿಮೆ ಅಂತ ಅನ್ನೋದಕ್ಕೂ, ಟ್ಯಾಂಕ್ದೊಳಗೆ ನೀರು ಕಡಿಮೆ ಅಂತಂದು ಭಾಳ ವ್ಯತ್ಯಾಸ. ಅದನ್ನಿಲ್ಲ ಹಂಗೆ ಆ ಜ್ಞಾನಯೋಗಿಗಳಿಗೆ ಕರ್ಮ ಕಡಿಮೆ ಅದ ಮಾತ್ರಕ್ಕೆ ನಾವು ಮಾಡುವ ಕರ್ಮದಕ್ಕಂತ ಕಡಿಮೆ ಮಾಡ್ತಾರಂತಲ್ಲ, ಅವ್ರ ಕಡಿಮೆ. ಟ್ಯಾಂಕ್ದೊಳಗೆ ನೀರು ಕಡಿಮೆ ಅಂದರೆ ಅದರ ಲೆವೆಲ್ ಪ್ರಕಾರ ಕಡಿಮೆ ಹೊರತು ವಾಟಕ ತಗೊಂಡು ಕಡಿಮೆ ಅಂತ ಅನ್ಬಾರ್ದು. ಈ ರೀತಿಯಾಗಿ ಜ್ಞಾನಯೋಗಿಗಳು ಅಂತ ಹೇಳ್ತಾರೆ, ಕರ್ಮಯೋಗಿಗಳು ಅಂತ ಹೇಳ್ತಾರೆ. ಕರ್ಮ ಇದು ಅವರವರ ಆಶ್ರಮಕ್ಕೆ ಉಚಿತವಾದ ಕರ್ಮ. ಬ್ರಹ್ಮಚಾರಿ ಅಧ್ಯಯನ ಮಾಡಬೇಕು, ಗುರುಗಳ ಸೇವಾ ಮಾಡಬೇಕು. ಗೃಹಸ್ಥರು ಯಜ್ಞಾದಿಗಳನ್ನು ಮಾಡಿ ಅತಿಥಿ ಸತ್ಕಾರ ಮಾಡಿ ದರಿದ್ರರಿಗೆ ಸಂಪತ್ತನ್ನು ಕೊಡಬೇಕು. ವಾನಪ್ರಸ್ಥಾಶ್ರಮಗಳು ನಿವೃತ್ತ ಜೀವನವನ್ನು ಶುದ್ಧವಾದ ಸತ್ಕಾರ ಮಾಡಬೇಕು. ಸನ್ಯಾಸಿಗಳು ಧ್ಯಾನ ಮತ್ತು ಕಾಟಪ್ರವಚನಾದಿಗಳನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಕರ್ಮವೇ ಬಂಧಕ, ಕರ್ಮವೇ ಮೋಚ. ನಾನು ಮೊನ್ನೆ ಒಂದು ದೃಷ್ಟಾಂತ ಕೊಟ್ಟೆ. ಹಾವಿನ ವಿಷದಿಂದ ಸಾಯ್ತಾನೆ, ಅದೇ ಹಾವಿನ ವಿಷಕ್ಕೆ ಕೆಮಿಕಲ್ ಹಾಕಿದರೆ ಅದರಿಂದ ಬದುಕ್ತಾನೆ. ವಿಷ ಮರಣಕ್ಕೂ ಕಾರಣ, ವಿಷ ಬದುಕಿಗೂ ಕಾರಣ. ಹಂಗೆ ಕರ್ಮ ಇದು ಬಂಧಕ ಕಾರಣ. ಸನ್ಯಾಸ ನೇಯಸ್ಸ ನಿತ್ಯ ಸನ್ಯಾಸಿ ಯೋನದ್ವೇಷನ ಕಾಂಕ್ಷ. ಯಾವನು ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾವನು ಯಾವುದನ್ನು ಅಪೇಕ್ಷಾ ಮಾಡೋದಿಲ್ಲ, ಅವನಿಗೆ ಸನ್ಯಾಸಿ ಅಂತ ಕರೀತಾರೆ. ಕರ್ಮ ಸನ್ಯಾಸ ಅಂದರೆ ಏನು? ಲಕ್ಷ್ಮೀದಾಚಾರ್ಯ ಹೇಳ್ತಾರೆ, ನಾನು ಕರ್ತ ಹರಿಕರ್ತ ಇತಿ ಕರ್ಮ ಸನ್ಯಾಸ. ನಾನು ಮಾಡೋದಿಲ್ಲ, ದೇವರು ಮಾಡಿಸ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಕರ್ಮ ಸನ್ಯಾಸ ಅಂತ ಕರೀತಾರೆ. 6ನೇ ಅಧ್ಯಾಯದೊಳಗೆ ಪಂಡಿತ ಸಮದರ್ಶನ ಅಂತ ಸಮದೃಷ್ಟಿ, ಸಮಪೂಜಾ, ಸಮದೃಷ್ಟಿ. ಸಮದೃಷ್ಟಿಯಲ್ಲಿ ಎಲ್ಲ ಕಡೆಗೂ ಭಗವಂತ ಇದ್ದಾನೆ. ದೇವರು ಎಲ್ಲ ಕಡೆಗೆ ಏನಿದ್ದಾನೆ, ಒಂದೇ ಕ್ವಾಲಿಟಿಯಲ್ಲಿದ್ದಾನೆ. ಅವನ ಸನ್ನಿಧಾನಗಳು ತಾರ್ತವೆ. ದೇವರ ಹರೇನಾ ಹರೇನಾ प्रभूतश्रीगुब्धाम पवित्रं मंगलं परम ईशान प्राणो ज्येष्ठ श्रेष्ठ प्रजापति हिरण्यगर्भो भूगर्भो माधवो मधुसूदनः ईश्वरो उद्भवक्षोभणो देव श्रीगर्भ परमेश्वरः व्यवसायो व्यवस्थान संकर्मकृत धर्मकृत धर्मकृत धर्मे धर्मक्षरम्
गवस्तीमि सत्त्वस्तसिंहो भूतमहेश्वरः उत्तरगोपतिरगोप्ता ज्ञानगम्य पुरातनः ಬಾಣಗಂಗಾ ಅಂತದೆ. ಬಾಣ 30 ಕಿಲೋಮೀಟರ್ಲಿಂದ ಹೋಗಿ ಅಲ್ಲಿ ಬಾಣಗಂಗಾದ ಹತ್ರ ಗೌರ್ಮೆಂಟ್ ಪ್ರಕಾರ ಅಲ್ಲದ ಅಂತ ಇಲ್ಲಿ ಮಂದಿ ಹೇಳಿಕೆ ಪ್ರಕಾರ ಇಲ್ಲದ ಅಂತ ಅಲ್ಲದೆ ಇಲ್ಲದೆ ಅಂತೂ ಅದ ಕುರುಕ್ಷೇತ್ರದಾಗ ಕಾಣಿಸೋದಿಲ್ಲ. ಅಪ್ರತ್ಯಕ್ಷವಾಗಿ ನಿಮ್ಗೆ ಗೊತ್ತಿಲ್ಲ. ಪರಶುರಾಮ ದೇವರು ಪಂಚ ಹೃದಯವನ್ನು ನಿರ್ಮಾಣ ಮಾಡಿದ್ರು ಅಂತ ಮಂದಿ ಭಾಗವತರು ಬಂತು, ಅದ್ರೊಳಗೆ ಬರ್ತದೆ. ಅದು ಇಲ್ಲದಂತ ಹೇಳಿಕೆ, ಅಲ್ಲದಂತ ಗೌರ್ಮೆಂಟ್ ಪ್ರಮಾಣ ಪತ್ರ ಸಿದ್ಧಾಂತ. दिव्यादेश प्रणेति द्रोहिणी हरवरावद्य रक्षोमाथ आपः सर्वस्य वेषजेस्तास्ते कृण्वन्तु वेषजम् हस्ताभ्यां दशशाखाभ्यां जित्वा वाचः पुरोगवे अनामयित्वभ्यां ताता धात्रे नित्याय ज्ञानमूर्तये पूर्णानन्दाय हरये सर्वयज्ञभुजे नमः। यस्मात् ब्रह्मेन्द्र रुद्रादि देवतानां श्रियोऽपि च ज्ञानस्फूर्ति सदा तस्मै हरये गुरवे नमः।